ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆದ್ರೆ ಏನಾಯ್ತು ರೀ? ಬಂಗಾರ, ನಿನ್ ಬಾಯಿ ತುಂಬಾ ಅಣ್ಣಯ್ಯ ಅಂತ ಕರಿತೀಯಲ್ಲ ವಿಶ್ವನಾಥ, ಅದ್ ಉದ್ದೇಶ ಸರಿ ಇಲ್ಲ. ಈ ಮದ್ವೆ ಬೇಡ, ಅಷ್ಟೇ ಅಲ್ಲ ಕಂಟಿಗೂ ಈ ಮದ್ವೆ ಇಷ್ಟ ಇಲ್ಲ. ಅಣ್ಣಯ್ಯನ ಉದ್ದೇಶ ಸರಿ ಇಲ್ವಾ? ಈ ಮಾತು ಕೇಳದ ಮ್ಯಾಕೆ ನನಗೆ ಕೋಪ ಬರ್ತೈತೆ ಅಂತ ಗೊತ್ತಿದ್ರು ನೀವು ಈ ಮಾತನ್ನ ಹೇಳಿದೀರಾ ಅಂದ್ರೆ ನಿಮ್ಮ ಮಾತಿನಿಂದೆ ಏನೋ ಬಲವಾದ ಕಾರಣವೇ ಇರಬೇಕು. ಹೇಳಿ ಏನಾಗ? ಗೊತ್ತಾಯ್ತ ಬಂಗಾರ, ಅವತ್ತು ಪೂರಿ ಮತ್ತು ವಿಶ್ವ ಮನೆಗ್ ಬಂದಿದ್ರಲ್ಲ, ಅವತ್ತು ವಿಶ್ವ ನನ್ನ ಕೋಣೆ ಆಚೆ ಫೋನಲ್ಲಿ ಯಾರ ತಾವನು ಮಾತಾಡ್ತಿದ್ದ. ಹಲೋ ಬಾಸ್. ನಾನು ಅದನ್ನ ಕೇಳಿಸ್ಕೊಂಡೆ. ಹಲೋ. ಹಾ ಬಾಯ್. ಇಲ್ಲ ಬಾಯ್, ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಖಂಡಿತ ನಿಮ್ ಸಾಲ ತೀರಿಸ್ತೀನಿ. ಇಲ್ಲ ಬಾಯ್, ನಾನೀಗ ಇಂಡಿಯಾದಲ್ಲಿ ಇದ್ದೀನಿ. ಅದೇ ಹೇಳಿದ್ನಲ್ಲ ಬಾಸ್, ನನ್ನ ತಂಗಿ ಬಡ್ಡಿ ಬಂಗಾರಮ್ಮ ಅಂತ, ತುಂಬಾ ರಿಚ್ ಲೇಡಿ ಬಾಸ್ ಅವರು. ಹ್ಞೂ ಬಾಸ್, ಅವ್ರ ಮಗನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ ಬಾಸ್. ಮದುವೆ ಆಗಿದ ತಕ್ಷಣ ಆ ದುಡ್ಡೆಲ್ಲ ನನಗೆ ಬರ್ತದೆ ಬಾಸ್. ಅವಳ ಆಸ್ತಿ ಎಲ್ಲ ನನಗೆ ಬಂದ್ಬಿಟ್ರೆ, ಇಲ್ಲ ಬಾಸ್, ಖಂಡಿತ ಬರುತ್ತೆ. ಆ ದುಡ್ಡಿಂದ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಟ್ಟು ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಮಾಡೋಣ ಬಾಸ್. ಹ್ಞೂ ಬಾಸ್, ದಯವಿಟ್ಟು ಒಂಚೂರು ಟೈಮ್ ಕೊಡಿ ಬಾಸ್, ಪ್ಲೀಸ್ ಬಾಸ್, ಪ್ಲೀಸ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಬಾಸ್. ಇದೊಂದು ಮದುವೆ ದೇವದಿಂದ ಬೇಗ ಆಗ್ಬಿಟ್ರೆ ಸಾಕಪ್ಪ. ಮದುವೆ ಆಗಿದ ತಕ್ಷಣ ಸಾಲ ಎಲ್ಲ ತೀರಿಸ್ಬಿಟ್ಟು ನೆಮ್ಮದಿಯಾಗಿರ್ಬೋದು. ಇದನ್ನ ನಿನ್ಗೆ ಎಳ್ಳೋ ಬೇಡ ಅಂತ ಸಾನೆ ಯೋಚನೆ ಮಾಡಿನೇ ಹೇಳ್ತೀನಿ ಬಂಗಾರ. ಆ ವಿಶ್ವ ತನ್ನ ಮಗಳಿಗೋಸ್ಕರ ಆಗ್ಲಿ ಅಥವಾ ನಿನ್ ಮ್ಯಾಕಿನ ಗೌರವಕ್ಕೋಸ್ಕರವಾಗ್ಲಿ ಈ ಮದುವೆಗೆ ಒಪ್ಪಿಲ್ಲ, ದುಡ್ಡಿಗೋಸ್ಕರ. ಅವ ನಂಗೆ ನಿಶ್ಚಿತಾರ್ಥ ಬೇಡವ, ನಂಗೆ ಈ ಮದ್ವೆನೇ ಬೇಡವ. ಅಂದ್ರೆ ಕಂಟಿ ಅವತ್ತು ಹಿಂಜರಿಕೆಯಿಂದ ಮದ್ವೆ ಬೇಡ ಅಂದಿದ್ದು ಸಾರಿ ಚಂದ್ರು, ಇತ್ತೀಚೆಗೆ ನೀವು ನಿಮ್ಮ ತಾಯಿ ಪರ ವಹಿಸ್ಕೊಂಡು ಮಾತಾಡ್ತಿರೋದು ಚೂರು ಇಷ್ಟ ಆಗ್ತಿಲ್ಲ. ಅದಕ್ಕೆ ಹಾಗೆಲ್ಲ ಮಾತಾಡಿದೆ. ನಾನು ನಿಮಗೋಸ್ಕರ ಸಾಕಷ್ಟು ಕಾದಿದ್ದೀನಿ, ಇನ್ನೂ ಕಾಯ್ತಾ ಇದ್ದೀನಿ. ನಿಮ್ದೇನು ತಪ್ಪಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಅದೇ ನಂಬಿಕೆ ನಮ್ಮ ಹುಂಗು ನಿಮ್ಮ ಮೇಲೆ ಬರಬೇಕು. ಈ ಸಲ ತಪ್ಪು ಮಾಡಿದೆ ಅನ್ನೋ ಭಯ ಕಾಡ್ತಿದೆ ವಸು. ಆದರೆ ಇದು ನಮ್ಮಿಬ್ಬರ ವಿಷಯಕ್ಕಿಂತ ಕಂಟಿನ ಸರಿದಾರಿ ತರೋಕೆ ನಿನಗೆ ನನ್ನ ಮೇಲೆ ಕೋಪ ಬರಬಹುದು. ಆದರೆ ನಾನು ನಿನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆದಷ್ಟು ಬೇಗ ಬಂದು ಅವನ ಹತ್ರ ಮಾತಾಡಿ. ನಾನು ನಮ್ಮ ಅಮ್ಮನ ಮಾತು ಕೇಳಿದ್ದೀನಿ, ಅದರಿಂದ ಏನೂ ತಪ್ಪಾಗಲ್ಲ ಅಂತಲೂ ನಂಬಿದ್ದೀನಿ. ನಾಳೆ ಕಂಟಿ ಪೂರ್ವಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರೆ ನಂದೇನು ತಕರಾರಿಲ್ಲ. ನಿನಗೆ ನೋಟಿಸ್ ಕಳಿಸಿದ್ದಕ್ಕೆ ನಾನೇ ಬಂದು ನಿನ್ನ ಸಾರಿ ಕೇಳ್ತೀನಿ. ಒಂದು ವೇಳೆ ಕಂಟಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿ ನಿಶ್ಚಿತಾರ್ಥ ನಿಲ್ಲಿಸ್ಬಿಟ್ರೆ ಆಣೆ ಮಾಡಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ನಾನು ಅದನ್ನೆಲ್ಲ ಒಪ್ಪಲ್ಲ ಅಷ್ಟೆ. ಸುಮಾ, ಹಾ ಸುಮಾನೆ
ಮುಂಚೆ ನಿನ್ನ ಹೀಗೆ ರೆಡಿ ಮಾಡ್ತಿದ್ರೆ ನಾನೇ ಆಡ್ಕೋತಿದ್ದೆ ಬೇಗ ಮದ್ವೆ ಆಗಿ ಹೋಗು ಅಂತ. ಆದ್ರೆ ಈಗ ಹಾಗೆ ಹೇಳಕ್ಕೆ ಆಗ್ತಿಲ್ಲ, ನೆನ್ಸ್ಕೊಂಡ್ರೆ ಅಳು ಬರುತ್ತೆ. ಏನು ನೀನು? ಪ್ರಾಕ್ಟಿಕಲಿ ನೀನ್ ಅಳ್ಬೇಕು, ಹತ್ತು ಗಲಾಟೆ ಮಾಡಿ ಈ ಸಂಬಂಧ ಬೇಡ ಅಂತ ನಿಲ್ಸ್ಬೇಕು. ಆದ್ರೆ ನೀನ್ ನೋಡಿದ್ರೆ ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ಯಲ್ಲ ಅಕ್ಕ, ಇದು ಅನ್ಯಾಯ. ನೀನೇ ಮಾಡ್ಕೋತಿರೋ ಅನ್ಯಾಯ. ನಾನು ಹೇಳ್ತಾನೆ ಇದ್ದೀನಿ, ನಿನ್ ಪಾಡಗ್ ನೀನ್ ರೆಡಿ ಆಗ್ತಾನೆ ಇದೆಯಲ್ಲ ಅಕ್ಕ. ಎಲ್ಲಾನು ನಾವ್ ಅನ್ಕೊಂಡಂಗೆ ಆಗ್ಬೇಕಲ್ಲ ಸುಮಾ. ಅಕ್ಕ ರೆಡಿನಾ? ನಾನು ಹೆಲ್ಪ್ ಮಾಡ್ಲಾ? ಅಲ್ಲಪ್ಪಯ್ಯ, ಈಟೊತ್ನಾಗೆ ನನ್ನ ಮಾತಾಡ್ಬೇಕಂತ ಕರೆದಿದ್ಯಲ್ಲ, ಏನಾಯ್ತಪ್ಪಯ್ಯ? ಯಾಕಪ್ಪಯ್ಯ? ಮೈಯಾಗೇನ ತೊಂದ್ರೆನಾ? ಕಂಟಿ ಎದ್ದು ಓಡಾಡಂಗಿದ್ದಿದ್ರ ಈಟೊತ್ನಾಗೆ ಈ ಸಮಸ್ಯೆನ ನಾನೇ ಬಗೆಹರಿಸ್ಬಿಡ್ತಿದ್ದೆ. ಆದ್ರೆ ನನ್ನ ಮೈ ಜೊತೆಗೆ ನನ್ನ ಮನ್ಸನ್ನು ಕಟ್ಟಾಕಿರ್ದು ನೀನ್ ನವ್ವನ್ ಮಾತು ಕಣ್ಣ. ಕಂಟಿ, ಈ ಮದ್ವೆ ನಿಂಗೆ ಇಷ್ಟ ಐತೇನಲ್ಲ? ಕಂಟಿ, ನೀನು ಮನ್ಸಾರೆ ಒಪ್ಕೊಂಡೇ ತಯಾರಾಗ್ತಿದ್ದೀನಲ್ಲ? ನಂಗೂ ಈ ಸಂಬಂಧದಾಗ ಇಷ್ಟ ಇಲ್ಲ ಕಲ. ಈ ವಿಷಯನ ಬಂಗಾರಗೂ ಹೇಳ್ದೆ. ಏನ್ ಹೇಳ್ತಿದ್ಯಪ್ಪಯ್ಯ? ಈ ನಿಶ್ಚಿತಾರ್ಥ ಬ್ಯಾಡ. ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಅಥವಾ ತನ್ನ ಮಗಳಿಗೋಸ್ಕರ ಆಗ್ಲಿ ಅಥವಾ ನಿನ್ ಮ್ಯಾಕಿನ ಗೌರವಕ್ಕೋಸ್ಕರವಾಗ್ಲಿ ಈ ಮದುವೆಗೆ ಒಪ್ಪಿಲ್ಲ. ದುಡ್ಡಿಗೋಸ್ಕರ. ಸತ್ಯವಾಗ್ಲಿ ಹೇಳ್ತಿದ್ದೀನಿ ಕಲ, ಮೈ ಕೈ ಸಂದಾಕಿದ್ದಿದ್ರ ಇಟ್ಟೊತ್ತಿಗೆ ನಾನೇ ಎಲ್ಲಾನು ನೋಡ್ಕೋತಿದ್ದೆ. ಈಗ ನಿನ್ ಸಹಾಯ ಬೇಕು. ನಿಮ್ಮ ಅವಂಗೂ ಬೇಸರ ಆಗದಿದ್ದಂಗೆ ನಾವೇ ಇದನ್ನ ಮುರಿಬೇಕು. ಅಪ್ಪಯ್ಯ, ನೀವೇ ಹೇಳೋದಲ್ಲಪ್ಪಯ್ಯ, ಇದನ್ನ ನಾನ್ ನೋಡ್ಕತೀನಿ. ಹೆಂಗಪ್ಪ ಈ ಸಂಬಂಧ ಮುರಿಯೋದಂತ ಯೋಚನೆ ಮಾಡ್ತಾ ಇದ್ದೆ. ನೀವೇ ದಾರಿ ತೋರಿಸ್ಬಿಟ್ರಿ. ದುಬೈ ಬಾವಂಗೆ ದುಬೈ ಸ್ಟೈಲ್ನಾಗೆ ವಿಚಾರಿಸ್ಕೊತೀನಿ. ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಸುಮಾ ಅಕ್ಕೊಂದೊಂದು ಫೋಟೋ ತೆಗಿ, ಆದ್ರೆ ಎಲ್ಲೂ ಅಪ್ಲೋಡ್ ಮಾಡಕ್ ಹೋಗ್ಬೇಡ. ಏ ಸುಮಾ, ಏನ್ ಸುಮ್ಮನೆ ನಿಂತಿದ್ಯಾ? ಕೇಳಿಸ್ಲಿಲ್ವಾ? ನಮ್ಮ ಮನೇಲಿರೋ ಫೋನ್ಗಳಲ್ಲಿ ನಿಂದೆ ಕ್ಯಾಮ್ರಾ ಚೆನ್ನಾಗಿರೋದು, ಫೋಟೋ ತೆಗಿ. ಬೇಕಿದ್ರೆ ನೀನೇ ತಗೊಂಡ್ ಹಿಡಿ. ಓ, ಅಕ್ಕ ಎಷ್ಟು ಮುದ್ದಾಗಿ ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಹೊಟ್ಟೆ ಕಿಚ್ಚ ನಿಂಗೆ? ರೆಡಿ ಆಗಿದ್ರೆ ಏನಂತೆ, ಮುಖದಲ್ಲಿ ನಗುನೇ ಇಲ್ವಲ್ಲ.
ಅಕ್ಕ ಸ್ಮೈಲ್ ಮಾಡು, ನಾನೇ ಫೋಟೋ ತೆಗಿತೀನಿ. ಏ ಬಾರಿ ಈ ಕಡೆ. ಅಕ್ಕ ವಾಚೇ ಕಟ್ಕೊಂಡಿಲ್ಲ, ಮರ್ತೋದ್ಯಾ? ವಾಚ್ ಕಟ್ಕೊಳಕ್ಕ ಅವ್ವ ಕೊಟ್ಲು ಅಂತ ಹೇಳ್ದೆ ತಾನೆ? ನಾನ್ ಕೊಡ್ಸುದ್ದ? ಯಾವ್ದವ ಅದು? ಇದಾವ. ಇದು ನಾ ಕೊಡ್ಸಿದ್ ಗಡಿಯಾರನ? ಅಕ್ಕ ಒಂಚೂರು ಈ ಕಡೆ ಬಾ, ನಾನೇ ಫೋಟೋ ತೆಗಿತೀನಿ. ಅವ್ವ ಒಂಚೂರು ಈ ಕಡೆ ಬರವಾ, ಅಕ್ಕನ ಫೋಟೋ ತೆಗಿಬೇಕು. ಇಷ್ಟೊತ್ತು ಇಲ್ದೇ ಇರೋ ಇಂಟ್ರೆಸ್ಟ್ ಎಲ್ಲಿಂದ ಬಂತೆ ನಿಂಗೆ? ಅವ್ವ ನೀನ್ ಫೋನ್ ಚಾರ್ಜಿಗೆ ಹಾಕಿದ್ಯಾ? ನಿನ್ ಫೋನ್ ಸ್ವಿಚ್ ಆಫ್ ಇದೆ. ಗಂಡಿನ ಕಡೆಯವ್ರು ಕಾಲ್ ಮಾಡಿ ಕೇಳು ಎಷ್ಟೊತ್ತಿಗೆ ಬರ್ತಿದಾರೆ ಅಂತ. ನಿಮ್ಮಪ್ಪ ಅವ್ರ ಮೇಲಿನ ಗೌರವ ಮತ್ತೆ ಋಣ, ಅದಕ್ಕೆ ಸುಮ್ನಿವ್ನಿ. ನನ್ನ ಬಗ್ಗೆ ನೀವ್ ಏನಾನ ಹೇಳ್ಕೋಬಹುದು, ಆದ್ರೆ ನನ್ನ ಮಗನ ಬಗ್ಗೆ ಏನಾರ ನಾನು ಡೈರೆಕ್ಟ್ ಹತ್ರ ಮಾತಾಡ್ತೀನಿ ಪ್ಲೀಸ್. ಅತ್ತೆ, ಯಾರೋ ಏನೋ ಹೇಳಿ ನಿಮ್ಮನ್ನ ಹೆದರಿಸಿದ್ದಾರೆ, ಈ ಸಂಬಂಧ ಮುರಿಯೋದಕ್ಕೆ ಭಯ ಪಡಿಸಿದ್ದಾರೆ. ಇದ್ರ ಹಿಂದೆ ಯಾರೋ ಇದ್ದಾರೆ. ಪ್ಲೀಸ್ ಪ್ಲೀಸ್ ಡ್ಯಾಡಿ, ಯಾರು ಹೇಳಿ. ಅಣ್ಣಯ್ಯ ಇಷ್ಟೆಲ್ಲ ತಡ್ಕೊಂತಿದ್ಯಾ ಅಂದ್ರೆ ನೀನೇನೋ ಮಾಡಿರ್ಬೇಕು. ಪ್ಲೀಸ್ ಟೆಲ್ ಮಿ ಡ್ಯಾಡ್. ಬಾಯ್ ಬಿಡಿ ಡ್ಯಾಡ್, ಬಾಯ್ ಬಿಡು. ಇಲ್ಲ ಲೇಟ್ ಆಗಲ್ಲ, ಮಗಳು ಒಳ್ಳೆ ಕಾಯ್ತಾ ಇದೀವಿ, ಬಂದ ತಕ್ಷಣ ಹೊರಟ್ಬಿಡ್ತೀವಿ. ಆಯ್ತು ನಮಸ್ಕಾರ. ಉಮಾಪತಿಗಳು ಚಿನ್ನದಂತ ಮನುಷ್ಯ, ಅದೇನೋ ಹೇಳ್ತಾರೆ ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಹಾಗೆ ಆಗ್ತಾ ಇದೆ. ಅವರಿಗೆ ಒಬ್ಬಳೆ ಮಗಳು, ಆಸ್ತಿ ಎಷ್ಟಿದೆ ಅಂದ್ರೆ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಮದುವೆ ಆದ್ಮೇಲೆ ಆ ಆಸ್ತಿಗೆಲ್ಲ ನಿನ್ ಸುಪುತ್ರನೇ ವಾರಸ್ದಾರ. ಹೇಳೋ ಹೊತ್ತಿಗೆ ಸರಿಯಾಗಿ ಬಂದ ನೋಡು, 100 ವರ್ಷ ಆಯ್ಸು ಅವನಿಗೆ. ನೀ ಮುಖ ಯಾಕೋ ಹಾಗೆ ಇಟ್ಕೊಂಡಿದ್ಯಾ? ಅಲ್ಲಿಗೆ ಹೋದ್ಮೇಲೆ ಸರಿಯಾಗಿ ಇಟ್ಕೋತಾನೆ ಬಿಡಿ. ಹೇಯ್, ಏನಂತ ಅನ್ಕೊಂಡಿದ್ಯಾ? ನಿನಗೆ ಒಂದು ಕಾರು, ಬೆಂಗಳೂರಲ್ಲಿ ಹೋದಾಗ ಉಳ್ಕೊಳ್ಳೋಕೆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟು, ಚಿನ್ನ, ಮನೆ ಬೇಕಾಗಿದ್ದು ಫ್ರಿಜ್ಜು ಗಿಜ್ಜು ಎಲ್ಲ ಕೊಡೋಕೆ ರೆಡಿ ಇದ್ದಾರೆ. ನಿನ್ನ ಯೋಗ್ಯತೆ ಇದು ಕಣೋ. ನೀನ್ ನೋಡಿದ್ರೆ ಅದ್ ಯಾವಳ ಮುಸುರೆ ತಿಕ್ಕೊಳ್ಳನ, ರುಬ್ಬಕಲ್ ತಿರುವಳನ ಹುಡ್ಕೊಂಡಿದ್ಯಾ. ಕರ್ಮ ಕರ್ಮ. ಕೌಸಲ್ಯ, ಮಗಳು ಅಳಿಯೋದ್ರೆ ಎಲ್ಲಿದೆ ಅಂತೆ? ಇನ್ನೇನ್ ಮುಂದಿನ ಸ್ಟಾಪ್ ಅಲ್ಲಿ ಇಳಿತಿದ್ದೀನಿ ಅಂತ ಅನ್ಲೋ. ಮುಳ್ಳಿ, ನೀನ್ ಹೋಗಿ ನಿಮ್ಮ ಅಕ್ಕ ಬಾವನ್ ಕರ್ಕೊಂಬಂದ್ಬಿಡೋ. ಬೇಡ ಬೇಡ, ಇವನೆಲ್ಲಾದ್ರೂ ಆ ಮೆಸ್ ಕಡೆ ವಾಲ್ ಬಿಟ್ರೆ ಕಷ್ಟ. ಏನೋ ಒಳ್ಳೆ ಬುದ್ಧಿ ಬಂದು ಇಲ್ಲಿ ಕೂತಿದ್ದಾನೆ. ಅಳಿಯಂದ್ರೆ ಇದಾರಲ್ಲ, ಅವ್ರಿಗೆ ಫೋನ್ ಮಾಡಿ ಮನೆ ಬರೋ ದಾರಿ ಹೇಳು, ಅವ್ರು ಕರ್ಕೊಂಡ್ ಬರ್ತಾರೆ. ಏಯ್ ನೋಡ, ಬಾವ ಬಂದು ಬುದ್ಧಿ ಹೇಳಿದ್ರೆ ಸುಮ್ನೆ ತಲೆ ಬಗ್ಸಿ ಕೇಳಿಸ್ಕ, ಅದು ಇದು ತಲೆ ಅಟೆ ಮಾಡ್ಬೇಡ, ಗೊತ್ತಾಯ್ತಾ? ಕೋದಂಡ, ಮಂಟಪದಾಗ ಎಲ್ಲ ತಯಾರಾಗೈತಾ? ನೋಡ್ಕೊಂಡ್ಯಾ? ಬಸ್ಸು, ಈಟೊತ್ತಾದ್ರೂ ಅಣ್ಣಯ್ಯ ಸರಳ ಬಂದಿಲ್ಲ, ಒಂದ್ ಕಿತ ಫೋನ್ ಮಾಡವ. ಸರಳ,
ಅಣ್ಣಯ್ಯ ಬನ್ನಿ ಬನ್ನಿ ಬನ್ನಿ. ಪೂರ್ವಿ ಏಟ್ ಚಂದ ಕಾಣಿಸ್ತಿದ್ಯವ್ವ. ನಿಶ್ಚಿತಾರ್ಥ ಮುಗಿಸ್ಕೊಂಡು ಮನೆಗೆ ಬಂದೆಡ್ಗೆ ದೃಷ್ಟಿ ತೆಗೆಸ್ಬಿಡ್ಬೇಕು. ಅಯ್ಯಯ್ಯೋ ಸಂದಾಕಿರವ. ಓ ಮಾವಯ್ಯ ನಮಸ್ಕಾರ. ಅತ್ತೆ ಚೆನ್ನಾಗಿದ್ದೀರಾ? ಅಣ್ಣಯ್ಯ ಯಾಕೋ ಹೊಸ ಸುಸ್ತಾದಂಗೆ ಕಾಣ್ತೈತೆ, ಯೋನಾಯ್ತಣ್ಣಯ್ಯ? ಹಂಗೇನಿಲ್ಲ ಕಣವ. ಅದು ನಿದ್ದೆ ಸರಿಯಾಗಿ ಆಗಿಲ್ವಲ್ಲ ಅದಕ್ಕೆ ಹಾಗಿದ್ದಾರೆ ಅನ್ಸತ್ತೆ. ನಾನು ಹೇಳಲಿಲ್ವೇ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಕಡೆಯವ್ರು ಎಲ್ಲ ಮಾಡ್ಕೋತಾರೆ ಅಂತ. ಆರಾಮಾಗಿರಿ ಅಣ್ಣಯ್ಯ. ಬಸ್ಸು ಪೂಜೆಗೆಲ್ಲ ತಯಾರಾಯ್ತೇನವ್ವ? ಹಾಂ ಸರಿ, ಹಂಗಾದ್ರೆ ಎಲ್ರೂ ಒಟ್ಟಿಗೆ ಪೂಜೆ ಮಾಡಿ ಹೊರಡಮ್ಮ. ಕೋದಂಡ ಗಾಡಿ ಎಲ್ಲ ತಯಾರಾಗತ್ತೆ ತಾನೆ? ಪೂಜೆ ಮಾಡ್ತಿದ್ದಂಗೆ ಹೊರಡೋದಯ್ಯ. ಬಾಪುನ್ ಹುಟ್ಟಕ್ಕ ಊರಲ್ಲಿ ಆ ರೇಂಜ್ಗೆ ಹೆಸರು ಮಾಡೋಳೆ. ನೀನ್ ಅದೇನ್ ಕಿತಾಪತಿ ಮಾಡ್ಬೇಕು ಅಂತಿದ್ಯಾ ಅದನ್ನಾರು ಹೇಳಪ್ಪ. ಗಂಡಿನ ಕಡೆಯವ್ರನ್ನ ರಸ್ತೆ ಮಧ್ಯೆ ಅಡ್ಡ ಹಾಕಿ ತಡಿತೀನಿ. ಏಯ್ ಹಳೆ ಪಿಕ್ಚರ್ ನೋಡಿ ಹಾಳಾಗಿದ್ಯಾ ಕಳ್ಳಕಾಳಿ. ಯಾವ ರಸ್ತೆನಾಗ ಅಡ್ಡ ಹಾಕ್ತೀಯಪ್ಪ? ಮೈಸೂರಿಂದ ದೇವಿಪುರಕ್ಕೆ ಬರಕ್ ದಾರಿ ಒಂದ ಎರಡ? 10 ಅವೆ. ಮೈಸೂರಿಂದ ದೇವಿಪುರಕ್ಕೆ ಬರಕ್ಕೆ 10 ದಾರಿ ಇರ್ಬೋದು ಕಲ, ಆದ್ರೆ ಪುಟ್ಟಕ್ಕನ್ ಮೆಸ್ಸಿಗೆ ಹೋಗಕ್ಕೆ ಕಡೆಗಿರೋ ಒಂದೇ ಒಂದ್ ದಾರಿ ಇದೆ ಕಲ. ಡಿಪೋ ಹಂಗ ಆಸೆ ಬರ್ಬೇಕು. ಯಾಕೆ ಅಂದ್ರೆ ಕೂಡ್ ರಸ್ತೆನಾಗೆ ಟಾರ್ ಹಾಕೋ ಪ್ರೋಗ್ರಾಮ್ ನಡೀತೈತೆ. ಅಲ್ಲಲ್ಲಿ ನಮ್ಮ ಹುಡುಗರ್ನ ನಿಲ್ಸಿ ಕಾರ್ ಪಾಸ್ ಆಗ್ತಿದ್ದಂಗೆ ಸಿಗ್ನಲ್ ಕೊಡಕ್ಕೆ ಹೇಳ್ತೀನಿ. ಆಮ್ಯಾಗ ಇದನ್ನ ರಸ್ತೆ ಮ್ಯಾಗಿಟ್ಟು ಅವ್ರ ಕಾರ್ ಟೈರ್ ಪಂಚರ್ ಮಾಡ್ತೀನಿ. ಅವ್ರ ಕಾರಿಂದ ಕಿಳಿಲಿ ಆಮ್ಯಾಗ ನನ್ನ ಆಟ ತೋರಿಸ್ತೀನಿ. ಇದೆಲ್ಲ ನಿನ್ ಕೈಲಿ ಆಯ್ತದೆ ಅನ್ಲ? ಲೇ ಕೆಂಪ, ಮದ್ವೆ ಗಂಡಿನ ಜೊತೆ ಸೆಲ್ಫಿ ತಗೊಳಮ್ಮ. ಸೆಲ್ಫಿ ತಗೊಂಡ್ಮ್ಯಾಕೆ ಮದ್ವೆ ಗಂಡು ನಾನೆಯ. ರಜನಿಕಾಂತ್ ತರ ಸೀದಾ ಮನೆ ಒಳಗೆ ಹೋಗಿ ಗಂಡಿನ ಕಡೆಯವರು ಬರೋಕಿಲ್ಲ ಕಣಮೇ, ರಾಜಿ ಕಾಳಿ ವಂಚಕವ್ರೆ ಅಂತ ಹೇಳ್ಬಿಡೋದು ಬೇಕು. ನೇಹ ಏನಾದ್ರೂ ಮನೆ ಒಳಗಡೆ ಇದ್ರೆ? ಏಯ್ ಗೋಪಾಲ, ಮನೆ ಒಳಗೆ ಕಾಲ್ ಇಟ್ಟಿಯೋ ಕಾಲ್ ಕತ್ತರಿಸ್ಬಿಡ್ತೀನಿ. ಹುಷಾರ್, ಅಲ್ವಲ್ಲಿನ. ಅಪ್ಪ ಅದನ್ನು ಸ್ವಂತ ಮನೆಗೆ ಹೋಗಕ್ಕೆ ದಿಗಿಲ್ ಬಿದ್ದು ಈತಿಲ್ ನಿಲ್ಲುವಂಗಾಗ್ಬಿಡ್ತಾನ. ನಮಸ್ಕಾರ ಗೋಪಾಲ. ನಾವು ಯಾಕಣ್ಣ ನೆಗಡಿನ? ಮೆತ್ತಗೆ ಮಾತಾಡೋ. ನಮಸ್ಕಾರ ಮಾಡಿದ್ರೆ ಮೆತ್ತಗೆ ಮಾತಾಡ ಅಂತೆಲ್ಲ ಗೋಪಾಲ. ನಾವು ಹಿಂದೆ ಮಾಡಿರೋ ಕೆಟ್ಟ ಕೆಲಸಗಳಿಂದ ಈಗ ಒಳ್ಳೆ ಕೆಲಸ ಮಾಡೋಕ್ಕೂ ಹಿಂದೆ ಹಾಕೋಂಗಾಗೋಯ್ತು. ಹೇಳಿಲ್ಲ ಅಂದ್ರೆ ಕಾಳಿ ಪ್ಲಾನ್ ವರ್ಕೌಟ್ ಆಗೈತದೆ. ಹೇಳ್ಬಿಡೋದು ಒಳ್ಳೇದು. ನಾನು ಅವತ್ತು ಲೆಫ್ಟ್ ಹ್ಯಾಂಡ್ ಮಿಲ್ಕ್ ಶೇಕ್. ಹಬೀಬಿ ಹಮರ ಬಿಬಿ ಹಮರ ಬಿಬಿ. ನಮ್ದು ದುಬೈಗೆ ಶೇಕ್ ಇದಾರಲ್ಲ ಅವ್ರದ್ದು ಇಲ್ಲಿಗೆ ಬರ್ತದೆ. ಮತ್ತೆ ನಿಮ್ದು ಎತ್ತದೆ ಅಂದ್ರೆ ನಿಮ್ದು ಕತೆ ಮುಗಿಸ್ತದೆ ಅಂತ ಮುಲಾಮು. ಹಬೀಬಿ ಅಬ್ದುಲ್ ಶೇಖ್ ಅವ್ರು ಏನ್ ಮಾಡ್ತಾ ಇದೆ ಮಾಲೂಮು? ಇದೆಲ್ಲ ಕನ್ಸಲ್ಲ ಅಂತ ಚೆಕ್ ಮಾಡ್ತಾ ಇದೆ ತಟ್ಟಿ. ಅದಕ್ಕೆ ಮೇರಾ ಪಾಸ್ ಏಕ್ ಐಡಿಯಾ ಹೈ. ಕ್ಯಾ ಹೈ? ಕಲಾಶ್ ನಿಕಾಲೋ.
ನೀರುಳ್ಳಿ ಕಟ್ ಮಾಡೋ ಚಾಕು ತಂದು ಕಲಾಸ್ನಿಕವ್ ಅಂತಿದ್ಯಲ್ಲೋ. ಅಲ್ಲ ಹಬೀಬಿ, ಈ ಚಾಕು ತಗೊಂಡು ಇವ್ರ ಹೊಟ್ಟೆಗೆ ಚುಚ್ಚುತ್ತದೆ. ಆವಾಗ ಇವ್ರ ಹೊಟ್ಟೆಲಿರೋ ಬೋಟಿ ಕಲಿಜೆ ಹೊರಗೆ ಬರ್ತದೆ. ಕನ್ಸ ಇಲ್ಲ ಗೊತ್ತಾಗ್ತದೆ. ತೆಗಿಲ ಅವ್ರಿಗೆ ಹೇಳು. ಬಿಟ್ಬಿಡ್ರದನ್ನ, ದುಡ್ಡೆಲ್ಲ ವಾಪಸ್ ಕೊಡ್ತೀನಿ ಅಂತ ಹೇಳಿದಿನಲ್ಲೋ. ಕೇಸ ಕೊಡ್ತದೆ. ತುಮಾರ ಪಾಸ್ ಧಿರಮ್ ಇಲ್ಲ, ಧಿರಮ್ ಕೊಡಕ್ಕೆ ಧಮ್ಮು ಇಲ್ಲ ಅಂತ ನಮ್ದು ಶೇಕಿಗೆ ಗೊತ್ತಾಗ್ಬಿಟ್ಟಿದೆ. ಓ ಅಲಕ್ಕ ಲಾಸ್ ಹೇ, ಬರ್ಬಾತ್ ಹೇ. ಐಸಾಚ್ ಇಲ್ಲ ಇಲ್ಲ, ನನ್ನ ಮಗನ ಮದ್ವೆನ ಬಂಗಾರ ಮಗನ ಜೊತೆ ಮಾಡಿಸ್ಬಿಟ್ಟು ದುಡ್ಡೆಲ್ಲ ಹೊಡ್ಕೊಂಡು ಬಾಯಿ ಕೊಡ್ತೀನಿ ಅಂತ ಹೇಳಿದೀನಿ. ಶಬ್ಬಾಸ್ ಮಾವು. ನೀನಾ? ನಾನೇಯ, ಇದು ನನ್ನ ಅಡ್ಡನೆ. ನಿಮ್ ಬಗ್ಗೆ, ನೀವು ದುಬೈನಾಗ ಮಾಡ್ತಾ ಇದ್ದ ದಂಧೆ ಬಗ್ಗೆ ಎಲ್ಲ ತಿಳ್ಕೊಂಡಿವ್ನಿ. ನೀವು ಅದ್ ಎಲ್ಲಾದ್ರೂ ತಪ್ಪಿಸ್ಕೋಬೇಕಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ಇಲ್ಲ ಅಂದ್ರೆ ದಿಟ್ವಲ್ವನ ಪುರ್ಸಿ, ಕಾಳಿ ಗಂಡಿನ ಕಡೆಯವ್ರನ್ನ ಅಡ್ಡ ಹಾಕ್ತಾವನ. ಹೂ ಅಕ್ಕ, ಇಂಥ ಕೆಲಸ ಎಲ್ಲ ಕಾಳಿ ಚೆನ್ನಾಗೇ ಮಾಡ್ತಾನೆ ಅಲ್ವೇನೋ ಪುರ್ಸಿ? ಏಯ್, ಏನಾಗೈತೆ ನಿಮ್ಮಿಬ್ರಿಗೂ? ಇಂಥ ಸೀರಿಯಸ್ ಆಗಿ ಹೇಳ್ತೀವಿ, ಕಿಸಿತಾ ಇದಿರಲ್ಲ. ಅಲ್ಲಿ ಕಾಳಿ ಮಾವ ಏನಾರು ಮಿಸ್ಟೇಕ್ ಮಾಡಿದ್ರೆ ಅದನ್ನ ಸರಿ ಮಾಡಕ್ಕೆ ಡ್ಯಾಡಿ ಆಚೆನೆ ಕಾಯ್ತೈತೆ. ಗೊತ್ತಾ ನಿಮ್ಗೆ? ಈ ಸಂಬಂಧನ ಹೆಂಗಾರ ಕಿತ್ತಾಕ್ಲೇಬೇಕು ಅಂತ ಪಕ್ಕ ತೀರ್ಮಾನ ಮಾಡ್ಕೊಂಡೆ ಬಂದವ್ರೆ. ಸೂಪರ್ ಕಣೋ ಪುರ್ಸಿ, ಎಂತ ಒಳ್ಳೆ ನ್ಯೂಸ್ ಕೊಟ್ಟಿದ್ಯಾ ಗೊತ್ತಾ? ಇನ್ಮೇಲಾದ್ರೂ ನಿನ್ನ ನನ್ನ ತಮ್ಮ ಅಂತ ಒಪ್ಕೋತೀನಿ. ಹೋಗವಿ, ನಾನ್ ಹೇಳ್ತಾ ಇರೋದೇನ ನಂಬ್ತಾ ಇಲ್ಲ ನೀವು? ಬೇಕಂತ ನಾನು ಆಡ್ಕೊತಾ ಇದೀರಲ್ವಾ? ನಂಬ್ತೀನಿ ಕಣೋ, 100% ನಂಬ್ತೀನಿ. ನೀನೀಗೇನ್ ಮಾಡು ಅಂದ್ರೆ ಆ ಕಾಳಿಗೆ ಫೋನ್ ಮಾಡಿ ಅಪ್ಡೇಟ್ ತಿಳ್ಕೊ. ಸುಮಾ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಕಾಲ್ ಮಾಡು. ಸರಿ ಆಯ್ತು. ಎಲ್ಲ ಇನ್ನು ಇಟ್ಟೋದಾದ್ರೂ ಗಂಡಿನ ಕಡೆ ಬರ್ಲೇ ಇಲ್ಲ. ಯಾರಲ್ಲ ಪುರ್ಸಿ? ಇವನ್ಯಾಕ್ಲ ಫೋನ್ ಮಾಡ್ತಾವನೆ? ಹಲೋ, ಏನ್ಲ ನಿಂದು? ಹೆಂಗ್ ನಡೀತೈತೆ ನಿನ್ ಪ್ಲಾನು? ಲೇ, ಏನ್ಲ ಅಂಕಿ ಹೇಳ್ತಿದ್ಯಾ? ಅಲ್ಲಿ ಯಾರ್ಗನ ಇಸ್ಯ ಲೀಕ್ ಮಾಡ್ಬಿಟ್ಟ ಹೆಂಗೆ? ಅಯ್ಯೋ ಇಲ್ಲ ಇಲ್ಲ ಮಾವ, ಸುಮ್ಕೆ ತಿಳ್ಕೊಳಮ ಅಂತ ಫೋನ್ ಮಾಡ್ದೆ. ಸರಿ ಸರಿ, ಗಂಡಿನ ಕಡೆಯವ್ರು ಇನ್ನೂ ಬಂದಿಲ್ಲ ಕಲ, ಕಾಯ್ತಾ ಇವನಿ. ಆದ್ರೆ ಅವ್ರನ್ನ ಮಾತ್ರ ಪುಟ್ಟಕ್ಕನ್ ಮೆಸ್ತಕ್ ಬರಕ್ ಬಿಡಕ್ಕಿಲ್ಲ. ಹಿಂಗೆ ಆ ಪಾರ್ಸಲ್ ಕಟ್ ವಾಪಸ್ ಕಳಿಸ್ಬಿಡ್ತೀನಿ. ಸರಿ ಮಾವ, ಮಡಗ್ತೀನಿ. ಹೊಡಿಯಕ್ಕ ಹ್ಯಾಂಡು. ಅಕ್ಕ, ನಾನು ಎಲ್ಲಾ ದೇವ್ರನ್ನು ಬೇಡ್ಕೋತೀನಿ, ನೀನು ಬೇಡ್ಕೋ. ಆ ಕಾಳಿ ಹೇಗಾದ್ರೂ ಈ ಸಂಬಂಧ ತಪ್ಪಿಸ್ಬಿಡ್ಲಿ. ಅವನ್ಗೂ ಏನಾದ್ರೂ ಗಿಫ್ಟ್ ಕೊಡ್ಸ್ಬಿಡ್ತೀನಿ. ಇದು ಅವನ್ಗಿಂತ ಅವಕಾಶ ಸಿಕ್ಕಿದ್ರೆ ಸಾಕು ಅಲ್ವೇ ನಾವೇ? ಆಮೇಲೆಲ್ಲ ಸರಿ ಹೋಯ್ತದೆ. ಹ್ಞೂ ಅಕ್ಕ, ಇವತ್ತು ಹೇಗಾದ್ರೂ ಆ ಗಂಡಿನ ಕಡೆಯವ್ರು ಬರ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಏನಾಗೈತೆ ನಿಮ್ಮಿಬ್ರಿಗೂ? ಈಗ ಇನ್ನೊಂದ್ಸಲ ಆ ಕಾಳಿಗೆ ಫೋನ್ ಮಾಡಿ ಅಪ್ಡೇಟ್ ತಿಳ್ಕೊಳ್ಳೋ ಪ್ಲೀಸ್. ಹೋಗೋ, ನಾನು ಈಗಲೇ ಸ್ನೇಹಕ್ ಅಂತ ಹೋಗಿ ಮಾತಾಡ್ತೀನಿ. ತುರ್ಸಿ, ನಿಂತ್ಕೊಳ್ಳೋ, ಯಾಕೋ ಹಿಂಗ ಆಡ್ತಿದ್ಯಾ? ನಾನಾ? ನೀನು ಯಾಕೆ ಗಂಡನ ಕಡೆ ಬರ್ಬಾರ್ದು ಅಂತ ಬೇಡ್ಕತಾ ಇದೀರಿ ಇಬ್ರುವೆ? ನಿಮ್ಗೆ ಕಾಳಿನ ಗೆಲ್ಬೇಕು ಅಂತ ಆಸೆನಾ? ದಡ್ಡ, ಗೆಲ್ಲೋದು ಆ ಕಾಳಿ ಅಲ್ಲ, ನಮ್ಮಕ್ಕ, ನಮ್ಮಕ್ಕನ ಪ್ರೀತಿ. ಪ್ರೀತಿನಾ? ಏನ್ ಹೇಳ್ತಿದ್ಯಾ ಸುಮಾ? ಅಕ್ಕ ಪ್ರೀತಿಸ್ತಿದ್ದಾಳೆ ಕಣೋ. ಯಾರನ್ನ ಗೊತ್ತಾ?
ಸುಮಾ ಸುಮ್ಮನಿರಕ್ಕ, ಇವನು ನಮ್ಗೆ ಮೆಸೇಜ್ ತಂದು ಕೊಟ್ಟಿರೋ ನಮ್ಮ ಟೀಮ್ ಹುಡುಗ. ಇವನಿಗೆ ವಿಷಯ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಯಾರು ಅಂತ ಹೇಳವಿ? ಮುರಳಿ ಸರ್ನ ಕಣೋ. ಸಹನಾ ಅಕ್ಕ ಮುರಳಿ ಸರ್ನ ಪ್ರೀತಿಸ್ತಿದ್ದಾಳೆ. ಏನಕ್ಕ, ಏನ್ ಹೇಳ್ತಿದ್ದಾಳೆ ಇವಳು? ಅದು ಇವಳು ತಮಾಷೆಗೆ. ಅಕ್ಕ, ನೀನೇನಕ್ಕ ತಮಾಷೆ ಅಂತಿದ್ಯಾ? ಈಗ್ಲಾದ್ರೂ ನಿಜ ಹೇಳು. ಸುಮ್ಗೆ ಇರವೆ. ಸ್ನೇಹ, ಏನಿಲ್ಲವೇ? ನೀನ್ ಮಾತಾಡ್ಬೇಡ ಅಕ್ಕ. ಸುಮಾ, ನೀನ್ ಹೇಳು, ಏನ್ ನಡೀತಿದೆ ಇಲ್ಲಿ? ಹೌದಕ್ಕ, ಸಹನಾ ಅಕ್ಕ ಮತ್ತೆ ಮುರಳಿ ಸರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ನಾ ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಸಹನಾ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾ ಈ ವಿಷಯನ ಆದಷ್ಟು ಬೇಗ ನಿಮ್ಮ ತಾಯಿ ಹತ್ರ ಬಂದು ಮಾತಾಡ್ತೀನಿ. ನಿಮ್ಮ ಅಕ್ಕನೂ ಅವ್ರನ್ನ ಪ್ರೀತಿಸ್ತವ್ರೆ. ಇನ್ನೂ ಇದನ್ನ ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತಕ್ಕ. ನೀನ್ ನಾಣೇನ್ ಮೀರ್ಬಿಟ್ಟೆ, ಸಾರಿ. ಅಕ್ಕ, ನಿಜಾನಾ? ಅಕ್ಕ ಬಾಯ್ ಬಿಡು, ಇವಳು ಹೇಳ್ತಿರೋದು ನಿಜಾನಾ? ಹೆಸರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದೀವಿ. ಆದ್ರೆ ಇದನ್ನ ಅವಂತವ್ ಹೇಳ್ಬೇಡ ಕಣವಿ. ಹಾಗಿದ್ರೆ ಮುರಳಿ ಸರ್ ಆ ಲೆಟರ್ ಕೊಟ್ಟಿದ್ ನಿಂಗೆ? ನಾನ್ ನೋಡಿದ್ರೆ ನೀನು ಮುರಳಿ ಸರ್ ಹತ್ರ ಮಾತಾಡ್ದ? ಸ್ನೇಹ, ಯಾವ ಲೆಟರ್ ಅವಿ? ಅಕ್ಕನ್ ನೋಡಕ್ಕೆ ಗಂಡಿನ ಕಡೆಯವ್ರೊಬ್ರನ್ನ ಬರಕ್ ಹೇಳಿದೀವಿ. ಇನ್ಫ್ಯಾಕ್ಟ್ ಆ ಹುಡುಗನ ಅಕ್ಕನೂ ಒಪ್ಪಿದಾಯ್ತು. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅವತ್ ನಾನು ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. ಅವ್ನ್ ಮನೆಗ್ ಬಂದ್ ಮಾತಾಡ್ತೀನಿ ಅಂತ ಹೇಳಿದ್ರು ಕಣವಿ. ಹಾಗಿದ್ರೆ ನಾನೇ ಅವಸರ ಪಟ್ಬಿಟ್ನಾ? ಅವ್ರ ಮನೆಗ್ ಬಂದ್ ಮಾತಾಡ್ತೀನಿ ಅಂತಂದ್ರು ನಾನೇ ಬೈದ್ಬಿಟ್ಟು ಅವನ್ನ ಬರ್ದಂಗ್ ಮಾಡ್ಬಿಟ್ಟೆ. ನೆನ್ನೆ ರಾತ್ರಿನೂ ಅಷ್ಟೇ ಅವ್ರ ಅವ್ವನ ಹತ್ರ ಮಾತಾಡೋಣ ಅಂತಾನೆ ಬಂದಿದ್ರು. ಅಕ್ಕ, ಇವಾಗ ಏನಕ್ಕ ಮಾಡೋದು? ಸದ್ಯಕ್ಕೆ ನಮ್ಗಿರೋ ಆಪತ್ ಬಾಂಧವ ಅಂದ್ರೆ ಕಾಳಿ ಮಾವನೇ ಅನ್ನಿಸ್ತೈತೆ. ಹೌದು ಪುರ್ಸಿ, ಆ ಕಾಳಿಗೆ ಫೋನ್ ಮಾಡಿ ಅವ್ರು ಬರೋದನ್ನ ಹೇಗಾದ್ರೂ ತಡಿಯಕ್ ಹೇಳೋ ಪ್ಲೀಸ್. ಸುಮ್ನಿರು. ಸುಮಾ, ನಿಂಗೇನ್ ತಲೆ ಕೆಟ್ಟಿದ್ಯಾ? ನಮ್ ಕೆಲ್ಸ ಆಗ್ಬೇಕು ಅಂತ ನಾವು ಆ ಕಾಳಿ ಹಿಡಿಯೋ ದಾರಿ ಹಿಡಿದ್ರೆ ನಮಗೂ ಅವನಿಗೂ ಏನ್ ವ್ಯತ್ಯಾಸ? ಬಟ್ ಈಗ ಏನಕ್ಕ ಮಾಡೋದು? ನಾನು ಅವನ ಆಸೆ ವಿರುದ್ಧವಾಗಿ ಇವನು ಮಾಡಕ್ಕಿಲ್ಲ. ಅಕ್ಕ, ಈಗ ಅವಂತ ಹೋಗಿ ದಿಟ ಹೇಳಿದ್ರುವೆ ಮೇಷ್ಟ್ರು ಮನೆಗ್ ಏನ್ ಪರಿಸ್ಥಿತಿ ಆಯ್ತಾ ಏನೋ ನಮಗ್ ಗೊತ್ತಿಲ್ವಲ್ಲ.
ನೆನ್ನೆ ಕೆರೆ ತವ ಮೇಷೂರವ್ವ ಯೋನ್ ಹೇಳಿದ್ರು ಗೊತ್ತಾ? ನಮ್ದು ತುಂಬಾ ಗೌರವಸ್ತ್ರ ಕುಟುಂಬ. ನನ್ ಮಗನ್ನ ನನ್ನಿಂದ ಕಿತ್ಕೊಳಕ್ ಬಂದವಳು ನೀನೇ ಆಗಿದ್ರೆ ಈಗ್ಲೇ ಇದನ್ನೆಲ್ಲ ನಿಲ್ಸಿ ಇಲ್ಲಿಂದ ಹೊರಟೋಗು. ಇಲ್ಲ, ಅವ್ರ ಮನೆಯವ್ರ ನನ್ನ ಒಪ್ಪಕ್ಕಿಲ್ಲ. ಮುರಳಿ ಮೇಷ್ಟ್ರು ನಮ್ ಮನ್ಯಾಗ ಬಂದ್ ಮಾತಾಡಿದ್ರಷ್ಟೇ ಸರಿ ಹೋಗೋದು. ಇಲ್ಲಾಂದ್ರೆ ಅವನ್ ನಂಬಿಕೆಗೆ ನನ್ ಮೋಸ ಮಾಡ್ದಂಗಾಯ್ತದೆ. ಅಕಸ್ಮಾತ್ ಮುರಳಿ ಸರ್ ಬರ್ಲಿಲ್ಲ ಅಂದ್ರೆ, ಅವ್ವಂತವ ಮಾತಾಡಿಲ್ಲ ಅಂದ್ರೆ, ಅವ್ವ ತೋರ್ಸಿದ ಹುಡ್ಗನೆ ನಾನ್ ಮದ್ವೆ ಆಯ್ತೀನಿ. ಛೇ, ನಾನೇ ತಪ್ಪು ಮಾಡಿದೆ. ಮುರಳಿ ಸರ್ ಮನೇಲಿ ಮಾತಾಡಕ್ಕೆ ಬಂದಾಗ ಅವ್ರನ್ನ ತಡಿಬಾರ್ದಿತ್ತು. ಅವ್ರಿಗೆ ಸಹಾಯ ಮಾಡಕ್ಕೆ ಶ್ರೀ ಕೂಡ ಜೊತೆಲಿದ್ರು. ನಾನು ಶ್ರೀನೂ ಬೈದು ಕಳಿಸ್ಬಿಟ್ಟೆ. ಎಂಥ ತಪ್ಪು ಮಾಡಿದೆ. ಅವ್ನು ಹೀಗೆ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಅಂದ್ರೆ ವಯಸ್ಸು ಅದು ಅಲ್ಲದೆ ಒಬ್ಬನೇ ಬೇರೆ ಇದ್ನಲ್ವಾ, ಹೇಳಿದ್ರೆ ಕೇಳ್ತಾನೆ ಬಿಡಿ. ಅದು ಸರಿ, ಹುಡುಗಿ ಮನೆಯವ್ರ ಹತ್ರ ಮಾತಾಡಿದ್ದೀನಿ ಹೇಳಿ. ಹೋಗೋದಕ್ಕೆ ಟ್ಯಾಕ್ಸಿನ ಬುಕ್ ಮಾಡಿದ್ದೀನಿ. ಈಗಿನೇನು ಬಂದ್ಬಿಡುತ್ತೆ. ಅಕ್ಕ, ಈಗ ಅಪ್ಪ ಹೇಳಕ್ ಮಾಡ್ತಿದ್ದೀನಲ್ಲ, ಈಗ ನಿನ್ ಬೇರೆ ಅಡ್ವೈಸ್ ಕೊಡಕ್ ಬರ್ಬೇಡ. ಮೊದ್ಲು ನನ್ಗೆ ಹೇಳ್ಬೋದಿತ್ತಲ್ಲೋ. ಯಾರೋ ಹುಡುಗಿ ಈಗ ಹೇಳಿ ಏನು ಪ್ರಯೋಜನ ಇಲ್ವಲ್ಲ ಅಕ್ಕ. ಈಗ್ಲೇ ಎಲ್ಲ ಮುಗ್ದೋಗಿದೆ ಅನ್ನೋ ತರ ಮಾತಾಡ್ಬೇಡ ಕಣ. ಜಸ್ಟ್ ಹುಡುಗಿನ ನೋಡಕ್ ಹೋಗ್ತಿದ್ವಿ ಅಷ್ಟೇ. ಶಾಸ್ತ್ರಗೋಸ್ಕರ ಹ್ಞೂ ಅಂತ ಹೇಳ್ಬಿಟ್ ಬಾ. ಆಮೇಲೆ ಮುಂದಿನ ನೋಡ್ಕೊಳ್ಳೋಣ. ಸಾಲನ್ ಬಿಟ್ಟು ನನ್ನಿಂದ ಇರಕ್ಕಾಗಲ್ಲ ಅಕ್ಕ. ಮಾತು ಕೊಟ್ಟಿದ್ದೀನಿ. ನನ್ ಸಹನ ಬೇಕಕ್ಕ. ನನ್ನಿಂದ ಆದಷ್ಟು ಸಹಾಯ ನಾನು ಮಾಡ್ತೀನಿ ಕಣೋ. ಬಿಸಿಲು ತುಂಬ ಜೋರಾಗಿದೆ ಅಲ್ವಾ ಅಳಿ ಅಂದ್ರೆ? ಓಹ್, ಕಾರ್ ಬಂತು ಅಂತ ಕಾಣುತ್ತೆ. ಕೊಡ್ರಣ ಚಿತ್ರ, ಬನ್ನಿ ಬಾ. ಹಾ, ಬಂದೆ ಅಪ್ಪ. ಹಾ, ಡ್ರೈವರ್ ಸ್ವಲ್ಪ ಬೇಗ ಹೋಗಪ್ಪ, ಲೇಟ್ ಆಗ್ತಾ ಇದೆ. ಹ್ಞೂ ಸರ್, ಹ್ಞೂ ಸರ್. ಅಲ್ಲಪ್ಪ, ಲೆಫ್ಟಿಗೆ ಯಾಕೆ ತಗೊಳ್ತಾ ಇದೆಯಾ? ಇದು ನಾವು ಬಂದ ರಸ್ತೆಗೆ ವಾಪಸ್ ಹೋಗುತ್ತಲ್ವಾ? ಮುಂದ್ಗಡೆ ರೋಡ್ ಬ್ಲಾಕ್ ಆಗೈತೆ ಸರ್. ಎಲ್ಲ ಒಳ್ಳೇದಾಗ್ಲಿ ಸರ್. ನಿಮ್ಗೆ ಹೆಣ್ಣು ನೋಡಕ್ ಹೋಯ್ತಿದ್ರಲ್ವೇ? ಹೂನಪ್ಪ, ಒಳ್ಳೇದೇ ಆಗತ್ತೆ. ಸಂಬಂಧನೇ ಅಂತದ್ದು. ಹೌದೌದು, ನಾನು ಕೇಳ್ಪಟ್ಟೆ. ಹುಡುಗಿ ಕಡೆಯವರು ಸ್ಯಾನೆ ಒಳ್ಳೆಯವ್ರಂತೆ. ಸಾಕ್ ಬಿಡು ಬಂಗಾರ. ನನ್ ಮಗನ್ ಬದುಕನ್ನ ನಾನೇ ಹಾಳು ಮಾಡ್ಬಿಡ್ತಿದ್ದೆ ಅಲ್ವೇನ್ರಿ? ಆಗಿದ್ದೆಲ್ಲ ಒಳ್ಳೇದಕ್ಕಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ಬಿಟ್ಬಿಡು. ಪೂರ್ವಿನೂ ಹಂಗ್ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಈ ಸಂಬಂಧ ಜೊತೆ ಮೊದ್ಲಿಂದನೂ ಎಲ್ರೂ ಅವ್ರವ್ರ ತಲೆಯಾಗೆ ಬ್ಯಾರೆ ಏನೋ ಮಾಡಿಕೊಂಡೇ ಇದ್ರು. ಎಲ್ರಿಗೂ ಅವ್ರವ್ರದೇ ಸ್ವಾರ್ಥ, ನಂಗೂವೆ ಒಟ್ಟು ಮಾತನ್ನ ಮೀರಬಾರ್ದು ಅನ್ನೋ ಸ್ವಾರ್ಥ. ಆದ್ರೆ ನನ್ನ ಮಗ ಕಂಠಿ ನನ್ನ ಮಾತನ್ನ ಮೀರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಮದುವೆಗೆ ಒಪ್ಕೊಂಡಿದ್ದ. ರೀ, ನೀವ್ ನನ್ಗೆ ಈ ವಿಷಯ ಹೇಳ್ದಾಗ್ಲೂ ನಾನು ಕೊಟ್ಟ ಮಾತೆ ನನಗೆ ಮುಖ್ಯ ಅಂತ ಹೊಂಟದೆ. ನನಗೆ ಸಮಸ್ಬಿಡಿ. ಕಡೆಗೂ ಏನಾಗಬೇಕೋ ಅದೇ ಆಯ್ತಲ್ಲ ಬಂಗಾರ. ಯಾಕದ್ರ ಬಗ್ಗೆ ಚಿಂತೆ ಬಿಟ್ಬಿಡು. ಆದ್ರೂ ನನ್ಗೆ ಒಂದ್ ಅರ್ಥ ಆಯ್ತಿಲ್ಲ. ಏನ್ ಬಂಗಾರ? ನಮ್ ದುಡ್ಡಿಗೋಸ್ಕರನೇ ಅಣ್ಣಯ್ಯ ಹಿಂಗೆಲ್ಲ ನಾಟಕ ಆಡಿರೋದಾದ್ರೆ ಮದ್ವೆ ಮುಗಿಯೋ ಗಂಟ ಹಿಂಗೆ ನಾಟಕ ಆಡ್ಕೊಂಡಿರ್ಬೋದಿತ್ತಲ್ಲ. ದಿಢೀರಂತ ಎಲ್ಲ ಒಪ್ಕೊಂಡಿದ್ಯಾಕೆ? ನಂಗೂ ಅದೇ ಆಶ್ಚರ್ಯ ಆಗ್ತಿದೆ ಬಂಗಾರ. ಯಾಕಂಗ್ ಬದ್ಲಾದ್ರು ಅಂತ ನಿಮ್ಗೂವೆ ಗೊತ್ತಿಲ್ವೇ? ನೀವೇನಾರ ಅಣ್ಣಯ್ಯಂತವ ಮಾತಾಡಿದ್ರಾ? ನಾನು ಇವನ್ ಮಾತಾಡ್ಲಿ ಬಂಗಾರ? ಈ ಕೈ ಈ ಬಾಯಿ ಮಡ್ಕೊಂಡು ಹೆಂಗ್ ಮಾತಾಡ್ಲಿ? ಮತ್ ಹೆಂಗೆ? ಎಳ್ಳೋಳು ಬಾ ಬಾ ಬಾ. ಎಲ್ಲಿ ನಿಮ್ಮಕ್ಕ ತಯಾರಾಗ್ತಾವಳ? ಆಗ್ಲಿ ಆಗ್ಲಿ, ಸ್ವಂತಕ್ಕೆ ತಯಾರಾಗಕ್ ಹೇಳು. ಆಮೇಲೆ ಕನ್ನಡಿನಾಗ ಮಕ ನೋಡ್ಕೊಂಡು ಮತ್ತೆಲ್ಲ ತೆಗ್ದಿಡ್ಲಿ. ಯಾಕೆ ಹಿಂಗಂತೀವ್ನಿ ಅಂತ ನೋಡ್ತಿದ್ಯಾ ಪುಟಕ? ಯಾಕಂದ್ರೆ ಗಂಡಿನ ಕಡೆಯವ್ರು ಬರೋದು ನನ್ಗೆ ಯಾಕೋ ಸಂಶಯ ಅನ್ಸ್ತಾ ಇತ್ತು. ರಾಜವ್ವ, ಗಣ್ಣವರು ಬತ್ತರೋ ಬರೋಕಿಲ್ವೋ ಅನ್ನೋ ಸಂಶಯ ಬೇಡ. ಅವರು ಬರಕಿಲ್ಲ. ಗಂಡಿನ ಕಡೆಯವರು ಬರಕಿಲ್ಲ ಅನ್ನೋ ವಿಷಯ ನಂಗೂ ಗೊತ್ತೈತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.